20 ವರ್ಷಗಳಾದ್ರೂ ಮೂಲಭೂತ ಸೌಕರ್ಯಗಳಿಂದ ಕಾಣದ ಲೇಔಟ್. ಮೂಲಭೂತ ಸೌಕರ್ಯಗಳಿಲ್ಲದ ಲೇಔಟ್ ಮಾಲೀಕನಿಗೆ ನಿವಾಸಿಗಳ ಹಿಡಿಶಾಪ. ಉಂಡು ಹೋದ ಕೊಂಡು ಹೋದ ಲೇಔಟ್ ನಿವಾಸಿಗಳ ಪಾಡು ಕೇಳೋರು ಯಾರು? ಓಡಾಡೋದಕ್ಕೆ ತೊಂದರೆ ಆಗ್ತಾ ಇರುತ್ತೆ. ರೋಡಲ್ಲಿ ಅವರವರು ಚುಡಾಯಿಸೋದು, ಹುಡುಗರು ಇರ್ತಾರೆ, ನೀರಿನ ಕೊರತೆ ಇದೆ. ಮತ್ತೆ ಸುತ್ತಮುತ್ತ ಯಾವುದೇ ಮಹಿಳೆಯರಿಗೆ ಸುರಕ್ಷತೆ ಇರುವುದಿಲ್ಲ. ಹೆಸರಿಗಷ್ಟೇ ಲೇಔಟ್, ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುತ್ತಿರುವ ನಿವಾಸಿಗಳು. ಮೊನಿಷಾ ಲೇಔಟ್ನಲ್ಲಿ ಅವ್ಯವಸ್ಥೆ ಆಗರ. ವ್ಯಾಪ್ತಿಗೆ ಬರುವಂಥ ಮೊನಿಷಾ ಲೇಔಟ್ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಮಾಡಿದಾಗ ಲೇಔಟ್ ನಮಗೆ ಏನು ಅದ್ರ ಬಗ್ಗೆ ಮಾಹಿತಿ ಇಲ್ಲದಾಗ ಲೇಔಟ್ ಏನೋ ದುಡ್ಡು ಕೊಟ್ಟು ಲೇಔಟ್ ತಗೊಂಡು ರಿಜಿಸ್ಟರ್ ಮಾಡಿಸ್ಕೊಂಡು ನಮಗೆ ಇಲ್ಲಿ ಕರೆಂಟ್ ಇಲ್ಲ, ನೈಟ್ ಕರೆಂಟ್ ಇಲ್ಲ. ಯಾಕಂದ್ರೆ ಕರೆಂಟ್ ಒಂದು ಮಾಡಿಕೊಡೋದು ತುಂಬಾ ಬೀದಿ ಲೈಟ್ ಹಾಕೊಡಿ, ರೋಡ್ ಮಾಡ್ಕೊಡಿ ಅಂತ ಕೇಳ್ಕೊಂಡು ಮಾಡಿಕೊಟ್ಟಿಲ್ಲ. ಇದಕ್ಕೊಂದು ಪರಿಹಾರ ಮಾಡಿಕೊಡಿ, ಇಲ್ಲ ಅಂದ್ರೆ ನಮ್ಮ ಪಂಚಾಯತ್ ಮುಂದೆ ಒಂದು ಧರಣಿ ಮಾಡಬೇಕಾಗತ್ತೆ ಅಂದ್ಬಿಟ್ಟು ನಿಮ್ಗೊಂದು ಎಚ್ಚರಿಕೆ ತಿಳಿಸ್ತೀವಿ. ಸಿಂಗಲ್ ಒಬ್ಬರೇ ಇದ್ದಾರೆ ಅಂದ್ರೆ ಏನೇನೋ ಬಂದು ಮಾತಾಡೋದು, ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ತುಂಬಾ ತೊಂದರೆ ಆಗ್ತಾ ಇರುತ್ತೆ. ಮಾತಾಡ್ಕೊಂಡ್ ಬರ್ತಾ ಇದ್ರೆ ಫೋನಲ್ಲಿ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬೇಜಾನ್ ಜನ ಫೋನ್ಗಳು ಕಿತ್ಕೊಂಡು ಹೋಗಿದ್ದಾರೆ. ಚೈನ್ಗಳು ಕಳ್ತನ ಆಗುತ್ತೆ, ಕಣ್ಣಿಗೆ ಕಾರ್ಪುಡಿ ಆಗ್ತಾ ಇರ್ತಾರೆ. ಇಲ್ಲಿ ಓಡಾಡ್ಬೇಕಾದ್ರೇನೆ ಏನೇನೋ ಹೊಡೆಯೋದು. ಲೇಔಟ್ ಮಾಲೀಕನ ಬೇಜವಾಬ್ದಾರಿಗೆ ರೊಚ್ಚಿಗೆದ್ದ ನಿವಾಸಿಗಳು.